ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನೀಗ ದೊಡ್ಡಮ್ಮನ ಮನೆಯಲ್ಲಿದ್ದೇನೆ. ದೊಡ್ಡಮ್ಮ ಬೀಡಿ ಕಟ್ತಾ ಇದ್ದಾರೆ. ಇದೊಂದು ವಿಡಿಯೋ ಮಾಡುವಂತ ಆಯಿತು. ಇದು ಬ್ರೆಂಚಿಂದ ಸಿಗುವ ಎಲೆ, ಬೀಡಿ ಕಟ್ಟಲಿಕ್ಕೆ ಬೇಕಾಗಿ ನಮಗೆ ಎಷ್ಟು ಬೇಕು ಅಷ್ಟೆಲ್ಲ ಕೊಡ್ತಾರೆ. ಹೀಗಿರ್ತದೆ ಎಲೆ, ನೋಡಲಿಕ್ಕೆ ನೋಡಿ ತೆಗಿಬೇಕು, ಒಳ್ಳೆಯದಾ ಕೆಟ್ಟದಾಗಿ. ಮತ್ತು ಈ ದೊಡ್ಡಪ್ಪ ಕತ್ತರಿಸ್ತಾರೆ ಎಲೆಯನ್ನು. ಅದಕ್ಕೊಂದು ಅಚ್ಚುಂಟು, ಕತ್ತರಿ ಉಂಟು. ಆ ಅಚ್ಚಿಗೆ ಲೆವೆಲಿನಾಗೆ ಕಟ್ ಮಾಡಬೇಕು. ಅದು ಕಟ್ಟಲಿಕ್ಕೆ ಕಟ್ ಮಾಡಿ ಕಟ್ಟುವುದು. ಹಾಗೆ ಕತ್ತರಿಸ್ತಾ ಇದ್ದಾರೆ. ಇದು ಇಷ್ಟ ಆಯಿತು ಕತ್ತರಿಸಿ ಎಲೆಗಳು. ಆ ಲೆವೆಲಿಗೆ, ಅಚ್ಚಿಗೆ ಲೆವೆಲಿಗೆ ತಕ್ಕ ಹಾಗೆ ಕತ್ತರಿಸುವುದು. ನಂತರ ಅದಕ್ಕೆ ಹೊಗೆ ಸೊಪ್ಪು ಬೇಕು. ನಮಗೆ ಬೀಡಿ ಕಟ್ಟಲಿಕ್ಕೆ ಹೊಗೆ ಸೊಪ್ಪು ಬೇಕು. ಇದು ಹೊಗೆ ಸೊಪ್ಪು, ಇದು ಬ್ರೆಂಚಿನಿಂದ ಕೊಡ್ತಾರೆ. ಮತ್ತು ಅದಕ್ಕೆ ಇದು ಕೊಡಬೇಕು. ನಾನು ವಿಡಿಯೋ ಮಾಡುವ ನೆಪದಲ್ಲಿ ಅದು ನೀರು ಬಿತ್ತು ಕೆಳಗೆ, ಅದು ಸ್ವಲ್ಪ ನೀರಿತ್ತು. ಅದನ್ನು ಚಿಮುಕಿ ಸ್ವಲ್ಪ ತೆಳುವಾಗಬೇಕು ಎಲೆ. ಹಾಗೆ ನೀರಲ್ಲಿ ಸ್ವಲ್ಪ ಹೊತ್ತು ಇಡಬೇಕು, ಹಾಗೆ ಮಿಕ್ಸ್ ಮಾಡಿ ಸ್ವಲ್ಪ ತೆಳುವಾಗಬೇಕು ಕಟ್ಟಲಿಕ್ಕೆ, ಇಲ್ಲದ್ರೆ ಅದು ಕಟ್ಟಾಗ್ಬಿಡ್ತದೆ. ಹಾಗೆ ದೊಡ್ಡಮ್ಮ ಬೀಡಿ ಕಟ್ತಾ ಇದ್ದಾರೆ. ಹೊಗೆ ಸೊಪ್ಪು ಹಾಕಿ ಬೀಡಿ ಕಟ್ಟುವುದು. ಮತ್ತು ಕುಟ್ಟಬೇಕು. ಅದಕ್ಕೆ ನೂಲು ಉಂಟು. ಇದು ನೂಲು ಬೇರೆ ಬೇರೆ ಕಲರ್ ನೂಲು ಉಂಟು. ಇವರು ಪಿಂಕ್ ಕಲರ್ ನೂಲಿನಿಂದ ಕಟ್ಟುವುದು. ಗಣೇಶ್ ಬೀಡಿ ಅಂತ ಹೆಸರು ಇದಕ್ಕೆ. ನೀಲಿ ಕಲರ್ ಉಂಟು, ಹಳದಿ ಕಲರ್ ಉಂಟು. ನೀಲಿ ಕಲರ್ ಟೆಲಿಫೋನ್ ಅಂತ ಹೇಳ್ತಾರೆ, ಹಳದಿ ಕಲರ್ ಬಾರಕ್ ಬೀಡಿ ಅಂತ ಹೇಳ್ತಾರೆ. ಮತ್ತು ಅದನ್ನು ಕಟ್ಟಬೇಕು. 25 ಕಟ್ಟು, ಒಂದೊಂದು ಬೀಡಿಗೆ ಒಂದೊಂದು ಲೆಕ್ಕ ಉಂಟು. ಇದಕ್ಕೆ 25 ಕಟ್ಟು. ಹಾಗೆ ಕಟ್ಟಲಿಕ್ಕೆ ನೂಲಲ್ಲಿ ಕಟ್ಟಬೇಕು. 25 ಲೆಕ್ಕ ಮಾಡಿ 25. ನೋಡಲಿಕ್ಕೆಲ್ಲ ಚೆಂದ ಇರಬೇಕು ಲೆವೆಲಾಗಿ. ಹಾಗೆ ನೋಡಲಿಕ್ಕೆ ಅದು ನೀಟಾಗಿರಬೇಕು. ಅದು ತೆಗೆಯೋದಿಲ್ಲ, ಸ್ವಲ್ಪ ಸೈಜ್ ಮಾಡಿ ನೀಟಾಗಿಡಬೇಕು ಕೊಡುವಾಗ. ನೋಡಿ ಹೇಗೆ ಉಂಟು ಅಂತೇಳಿ. ಅದು ನೀಟ್ ಮಾಡಿಟ್ಟಿದ್ದಾರೆ. ನೋಡಿ ಚೆಂದ ಆಗಬೇಕು ಬೀಡಿ ಕಟ್ಟಿದ್ದು. ಅದಕ್ಕೆ ಪುಸ್ತಕ ಉಂಟು, ಅದರ ಲೆಕ್ಕ ಎಷ್ಟು ಬೀಡಿ ಎಷ್ಟು ಎಳೆ ತಗೊಳ್ತಾರೆ, ಹೊಗೆ ಸೊಪ್ಪು. ಹಾಗೆ 1000 ಬೀಡಿಗೆ 275 ಉಂಟು ರೇಟ್.